ನಮ್ಮ ದರ್ಶನ ಆಲ್ಮೋಸ್ಟ್ 16 hours ತಗೊಂಡಿದ್ದು. ಲಾಸ್ಟ್ ವಿಡಿಯೋದಲ್ಲಿ ನೀವು ನೋಡಿದ್ರಿ, ನಾವು ಮಂಗಳೂರಿಂದ 16 ಗಂಟೆ ಜರ್ನಿ ಮಾಡಿ, ಅಂದರೆ 16 hours ಜರ್ನಿ ಮಾಡಿ ರೇಣಿಗುಂಟ ರೈಲ್ವೆ ಸ್ಟೇಷನಿಗೆ ರೀಚ್ ಆದ್ವಿ. ಅಲ್ಲಿಂದ ನಾವು ಆಟೋ ಮಾಡಿಕೊಂಡು ಶ್ರೀನಿವಾಸಂ ಲಾಡ್ಜ್ಗೆ ಹೋಗಿ ಸೇರಿಕೊಂಡ್ವಿ. ಸೊ ಇದಾದ ನಂತರ ನಾವು ತಿರುಪತಿ ದರ್ಶನ ಹೇಗೆ ಮಾಡಿದ್ವಿ ಎಲ್ಲ ಡೀಟೇಲ್ಸ್ ಈ ವಿಡಿಯೋದಲ್ಲಿ ನಿಮಗೆ ಹೋಗ್ತಾ ಹೋಗ್ತಾ ಗೊತ್ತಾಗ್ತದೆ. ಸ್ಟೇ ಟ್ಯೂನ್ಡ್. ಸೊ ಗೈಸ್, ಈಗ ಫ್ರೆಶ್ ಆಗಿಲ್ಲ ನಾವು ಹೊರಟ್ವಿ. ಫಸ್ಟ್ ನಾವು ಹೋಗೋದು ಊಟ ಮಾಡಲಿಕ್ಕೆ. ನಾನು ಹೊರಟಾಯ್ತು, ಎಲ್ಲರೂ ಹೊರಟ್ವಿ. ಈಗ 1:02. ನಾವು ಸ್ಟೇ ಆದ ಲಾಡ್ಜಲ್ಲೇ, ಅಂದರೆ ಶ್ರೀನಿವಾಸಂ ಕಾಂಪ್ಲೆಕ್ಸಲ್ಲೇ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ 3 ಹೊತ್ತು ಸಹ ಅನ್ನಪ್ರಸಾದ ಇರ್ತದೆ. ಚೆಕ್-ಇನ್ ಆದಾಗ ಕೌಂಟರಲ್ಲೇ ಹೇಳಿದ್ರು ಅನ್ನಪ್ರಸಾದ ಉಂಟು, ಮಾಡ್ಕೊಂಡು ಹೋಗಿ ಅಂತ. ನಾವು ಹೋದ ದಿನ ಮೆನ್ಯೂ ಎಂತ ಇತ್ತಂದರೆ ಪೊಂಗಲ್, ಕರ್ಡ್ ರೈಸ್ ಮತ್ತು ಒಂದು ಚಟ್ನಿ ಇತ್ತು, ಅವರದ್ದು ಸ್ಪೆಷಲ್ ಚಟ್ನಿ, ಮತ್ತು ಕುಡಿಲಿಕ್ಕೆ ನೀರಿತ್ತು. ಸೊ ಗೈಸ್, ಊಟ ಆಯಿತು. ಸೊ ಕೆಳಗೆ ಹೋಗಿ ಎಂಕ್ವೈರಿ ಮಾಡಿದಾಗ ಗೊತ್ತಾಯಿತು, ಈಗ ಮಧ್ಯಾಹ್ನವೇ ದರ್ಶನಕ್ಕೆ ಹೋಗ್ಬೋದು. ನಾವು ಟ್ಯಾಕ್ಸಿ ಬುಕ್ ಮಾಡಿಕೊಂಡು ಹೋಗಿ ಆನಂತರ ಅಲ್ಲಿ ನಾರ್ಮಲ್ ಜನರಲ್ ದರ್ಶನ ತಗೊಂಡ್ರೆ ನಾಳೆ ನಮಗೆ ಫ್ರೀ ಆಗ್ತದಲ್ಲ. ನಮಗೆ ಸ್ಪೆಷಲ್ ಎಂಟ್ರಿ ಟಿಕೆಟ್ ಆನ್ಲೈನಲ್ಲಿ ಬುಕ್ ಮಾಡುವಾಗ ಸಿಗಲಿಲ್ಲ. ಮತ್ತು ಇವತ್ತು ದರ್ಶನ ಬೇಕು ಅಂತ ಆದರೆ ಅದೇ ದಿನ ಬೆಳಿಗ್ಗೆ ನಾವು 4 ಗಂಟೆಗೆ ಕ್ಯೂ ಅಲ್ಲಿ ನಿಂತು ಟಿಕೆಟ್ ತಗೊಳ್ಬೇಕು. ಬಟ್ ಇವ್ರು ಹೇಳ್ತಿದ್ದಾರೆ ಎಕ್ಸಾಮ್ ಟೈಮ್ ಅಲ್ಲ, ಸೊ ತುಂಬ ರಶ್ ಇರೋದಿಲ್ಲ, ಹೋಗಿ ಈಗನೇ ನಿಮಗೆ ನಾರ್ಮಲ್ ಜನರಲ್ ದರ್ಶನದಲ್ಲಿ ಸಿಗ್ತದೆ ಅಂತ. ಈಗ ಹೊರಟಿದ್ದೇವೆ ಅದಕ್ಕೆ ಹೋಗ್ಲಿಕ್ಕೆ. ಹೌದು, ಅಲ್ಲಿ ಉಂಟಲ್ಲ ರೆಡ್ ಲೈಟ್, ಈಗ ಅದು ಆನ್ ಉಂಟು. 20 minutes ಅಲ್ಲಿ ಬರ್ತದೆ ಬರಬೇಕು. ಆದಿತ್ಯ, ಹಾಯ್ ಸರ್. ಹಾಯ್ ಸುಚಿತ್. ನಾವು ಆಚೆ ಕುತ್ಕೊಳ್ಳೋ, ಇಬ್ಬರು ಇನ್ನೊಬ್ರು ಇಲ್ಲಿ ಕುತ್ಕೊಳ್ಳಿಕ್ಕೆ ಆಗ್ತದೆ. ಪ್ರಕೃತಿ 5 ಜನ ಹಾಗೆ ಕುತ್ಕೊಳ್ಳೋ. ಇಲ್ಲಿ ಗಮ್ಮತ್ ಎಂತ ಅಂದರೆ, ನಮಗೆ ಒಬ್ಬರು ಟ್ಯಾಕ್ಸಿ ಡ್ರೈವರ್ ರೆಕಮೆಂಡ್ ಮಾಡಿದ್ರಲ್ಲ, ಇದೇ ಟೈಮ್ ಮಧ್ಯಾಹ್ನ ಹೋಗಿ, ಎಕ್ಸಾಮ್ ಟೈಮ್, ಸೊ ನಿಮಗೆ ರಶ್ ಇರೋದಿಲ್ಲ, ಬೇಗ ದರ್ಶನ ಆಗಿ ನೀವು ಇವತ್ತೇ ವಾಪಸ್ ಬರ್ತೀರಿ ಅಂತ ಹೇಳಿದರು. ನಮ್ಮ ಗ್ಯಾಂಗಿಗೆಲ್ಲ ಡ್ರೆಸ್ ಚೇಂಜ್ ಮಾಡಬೇಕು ಅಂತಾಯಿತು. ಸೊ ನಾವು ಆ ಟ್ಯಾಕ್ಸಿವಾಲ ಅಂಕಲ್ ಹತ್ರ ಹೇಳಿದ್ವಿ, ಜಸ್ಟ್ 10 minutes ಕೊಡಿ, ನಾವು ಮೇಲೆ ಹೋಗಿ ಡ್ರೆಸ್ ಚೇಂಜ್ ಮಾಡಿ ವಾಪಸ್ ಬರ್ತೀವಿ, ನೀವೇ ನಮ್ಮನ್ನು ಕರ್ಕೊಂಡು ಹೋಗಿ ಅಂತ. ಸೊ ನಾವು ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಕೆಳಗೆ ಬಂದು ನೋಡಿದಾಗ ಅದು ಟ್ಯಾಕ್ಸಿ ಡ್ರೈವರ್ ಅಂಕಲೇ ಇರಲಿಲ್ಲ, ಅವರಿಗೆ ಬೇರೆ ಬಾಡಿಗೆ ಸಿಕ್ಕಿತ್ತು, ಅವ್ರು ಹೋಗಿ ಸಹ ಆಗಿತ್ತು. ಪರ್ ಹೆಡ್ 90 rupees ಕೊಡಬೇಕು. ಅಪ್ ಆ್ಯಂಡ್ ಡೌನ್ ಅಂದರೆ 160 ಆಗ್ತದೆ. ಅಪ್ ಆ್ಯಂಡ್ ಡೌನ್ ಟಿಕೆಟ್ ತೆಗೆದ್ರೆ ಅದು ಅಪ್ ಟು 3 days ತನಕ ವ್ಯಾಲಿಡಿಟಿ ಇರ್ತದೆ. ನಾವು ಯಾವಾಗ ಸಹ ಯಾವ ಬಸ್ಸಲ್ಲಿ ಸಹ ರಿಟರ್ನ್ ಬರ್ಬೋದು. ಬಸ್ಸಲ್ಲಿ ಕೂತ್ಕೊಂಡು ಸ್ವಲ್ಪ ಟೈಮ್ ಆದ ನಂತರ ಬಸ್ಸಲ್ಲಿದ್ದವರು ಎಲ್ಲ ಇಳಿಬೇಕು, ಯಾಕಂದರೆ ಅಲ್ಲಿ ಒಂದು ಚೆಕ್ ಪೋಸ್ಟ್ ಬರ್ತದೆ. ಸೊ ಬಸ್ಸನ್ನು ಕಂಪ್ಲೀಟಾಗಿ ಸ್ಕ್ಯಾನ್ ಮಾಡ್ತಾರೆ. ಬಸ್ಸಲ್ಲಿದ್ದವರು ಅಂದರೆ ನಮ್ಮನ್ನು ಕೂಡ ಸ್ಕ್ಯಾನ್ ಮಾಡ್ತಾರೆ, ಹಾಗೂ ನಾವೆಂತೆಲ್ಲ ಲಗೇಜ್ ತಂದಿದ್ದೇವೆ ಪೂರಾ ಸ್ಕ್ಯಾನ್ ಆಗಿ ಎಲ್ಲ ಸಹ ಕರೆಕ್ಟ್ ಉಂಟಂತ ಆದರೆ ಮಾತ್ರ ವಾಪಸ್ ನಾವು ಬಸ್ಸಲ್ಲಿ ಹೋಗಿ ಕೂತ್ಕೊಳ್ಬೋದು. ತಿರುಪತಿಯಿಂದ ತಿರುಮಲಗೆ ಟೋಟಲ್ 45 minutes to 1 hour ಆಗ್ತದೆ. ಅಂತೂ ನಾವು ತಿರುಮಲ ರೀಚ್ ಆದ್ವಿ. ನೀವಲ್ಲಿ ಕಾಲಿಟ್ಟ ಕೂಡಲೇ ಜನ ಬರ್ತಾರೆ, ಟ್ಯಾಕ್ಸಿ ಎಲ್ಲಿಗೆ ಹೋಗಬೇಕು ಅಂತ ಕೇಳಿಕೊಂಡು. ನಮಗೆ ಕೃಷ್ಣ ತೇಜ ಸರ್ಕಲ್ಗೆ ಹೋಗಬೇಕಿತ್ತು. ಅಲ್ಲಿ ಎಕ್ಸಾಕ್ಟ್ಲಿ ಜನರಲ್ ಎಂಟ್ರಿ ಕ್ಯೂ ಸ್ಟಾರ್ಟ್ ಆಗ್ತದೆ. ಸೊ ನಾವು ಜೀಪಲ್ಲಿ ಹೋದ್ವಿ. ದರ್ಶನ ನೋಡ್ತೇವೆ ಹನುಮಾನ್ ಟೆಂಪಲ್, ಕೋಯಿಲ್ ಹನುಮಾನ್ ಟೆಂಪಲ್. ಈ ಜೀಪಲ್ಲಿ ನಾವು ಒಂದು 10 minutes 15 minutes ಕೂತ್ಕೊಂಡಿದ್ವಿ. ಒಂದು 2 ಕಿಲೋಮೀಟ್ರಿಂದ 3 ಕಿಲೋಮೀಟರ್ ತನಕ ಇತ್ತು. ಅಣ್ಣ ಇದು ಚಪ್ಪಲ್ ಉಳ್ಳೆ ಬ್ಯಾಗ್ಲೆ போட்டிருக்கல கவர் இருக்கு. பேக் க்ளோஸ் பேக் இருந்தா வெச்சுக்கலாம். கவர் தானே, கவர்ல வெச்சுக்கலாம். கவர் வேணாம், இங்கே வச்சுக்கிட்டு சைடு வச்சுட்டு எக்ஸிட் அப்புறமா இங்கே வரலாம். இதுக்கு பேர் என்னன்னா, இந்த
ಕೃಷ್ಣ ಕೃಷ್ಣ ತೇಜ ಕೃಷ್ಣ ತೇಜ ಸರ್ಕಲ್ ಓಪನ್ ಬ್ಯಾಗ್ ಇಲ್ಲದಿಲ್ಲ ಚಪ್ಪಲ್ ಮೂಲೆದಿಲ್ಲ ನನ್ನ ಟೈಮ್ ವೇಸ್ಟ್ ಮಾಡ್ಕೊಂಡು ಅಣ್ಣ ಮೊಬೈಲ್ ಉಳ್ಳ வைக்கல ನಾನು அப்புறம் ஃப்ரீ என்ட்ரிங்கே போலாம் ಸೊ ನಾವು ಆಲ್ಮೋಸ್ಟ್ ಒಂದು 2 ಕಿಲೋಮೀಟರ್ ನಡೆದ ನಂತರ ನಮಗೆ ಒಂದು ಈ ಥರ ಕೌಂಟರ್ ಸಿಗ್ತದೆ. ಇಲ್ಲಿ ನಾವು ಮೊಬೈಲ್, ಸ್ಮಾರ್ಟ್ ವಾಚ್ ಮತ್ತು ಯಾವುದಾದ್ರೂ ಇಲೆಕ್ಟ್ರಾನಿಕ್ ಐಟಮ್ಸ್ ಇದ್ದರೆ ಎಲ್ಲ ಕೂಡ ಸಬ್ಮಿಟ್ ಮಾಡಬೇಕು. ಹಾಯ್ ಗೈಸ್, ನಾವು ದ ನೆಕ್ಸ್ಟ್ ಡೇ ನಾವು ರೂಮಿಗೆ ಬಂದ್ವಿ. ನಮ್ಮ ದರ್ಶನ ಆಲ್ಮೋಸ್ಟ್ 16 hours ತಗೊಂಡಿದ್ದು. ಆನಂತರ ನಾವು ಅದು ರೂಮ್ ಚೆಕ್ಔಟ್ ಮಾಡಿದ್ವಿ. ನಿನ್ನೆ ಆಲ್ರೆಡಿ ಚೆಕ್-ಇನ್ ಮಾಡಿದ್ದು. ಯಾಕಂದರೆ ಅದು ಎಕ್ಸ್ಟೆನ್ಷನ್ ಇರಲಿಲ್ಲ, ಸೊ ನಾವು ಇನ್ನೊಂದು ರೂಮ್ ಬುಕ್ ಮಾಡಬೇಕಿತ್ತು. ನಾವು ಆನ್ಲೈನಲ್ಲೆಲ್ಲ ಬುಕ್ ಮಾಡಿದ್ದು. ಆಫ್ಲೈನಲ್ಲಿ ತುಂಬ ಕಡಿಮೆ ಇಲ್ಲಿ ತಿರುಪತಿಯಲ್ಲಿ ಫೆಸಿಲಿಟೀಸ್ ಇರೋದು ಎಲ್ಲ ಸಹ ಆನ್ಲೈನ್ ಮಾಡಬೇಕು. ಸೊ ಇದು ನಮ್ಮದು ರೂಮ್ ಟೂರ್ ಕ್ವಿಕ್ಲಿ ತೋರಿಸ್ತೇನೆ. ಇದು ನಮ್ಮದಲ್ಲ ರೂಮ್, ಇದರಲ್ಲಿ 3 ಜನ ಹುಡುಗರು ಇರ್ತಾರೆ. ನಮಗೆ ಇನ್ನೊಂದು ರೂಮ್ ಬುಕ್ ಆಗಲಿಲ್ಲ. ಸೊ ಇದು ಹೋಟೆಲಿದು ಎಕ್ಸಾಕ್ಟ್ ಅಪೋಸಿಟ್ ಒಂದು ಹೋಟೆಲಲ್ಲಿ ರೂಮ್ ಬುಕ್ ಮಾಡಿದ್ದೇವೆ. ಅದು ಲಾಡ್ಜಿಗೆ ಕೂಡ ಹೋಗಬೇಕು. ಸದ್ಯಕ್ಕೆ ನಾನು ಇದು ರೂಮ್ ಯಾವ ಥರ ಉಂಟು ಶ್ರೀನಿವಾಸಂ ಕಾಂಪ್ಲೆಕ್ಸ್ ಅಂತ ತೋರಿಸ್ತೇನೆ. ಸೊ ಬನ್ನಿ. ಸೊ ಇದು ಒಂದು ರೂಮು. ಒಂದು ನಿಮಿಷ. ಇದು ಬಂದಿದ್ದು ವರಾಂಗ ಥರ. ಆನಂತರ ಇದು ಹಾಲ್. ಇಲ್ಲಿ ಹರ್ಷಿದ್ದಾಳೆ. ಹಾಯ್ ಹರ್ಷಿದ. ಇದು ವ್ಯೂ ವಿಂಡೋದಲ್ಲಿ. ಇದು ಮೇಘ. ಹಾಯ್ ಮೇಘ. ಹಾಯ್ ಸುರಜ್. ಸೊ ಇದು ಬೆಡ್ರೂಮ್ 3 ಜನರಿಗೆ ಇರೋದು. ಸೊ 1, 2 and 3 ಇದನ್ನು ಔಟ್ಫಿಟ್. ಸೊ ಮತ್ತು ಇಲ್ಲಿದು ವ್ಯೂಸ್ ತೋರಿಸ್ತಿರಬೇಕು. ಪ್ರಿಟಿ ಕಾಮನ್ ರೂಮ್. ಸೊ ನಿನ್ನೆ ಬುಕ್ ಮಾಡಿದ ರೂಮಿಗೆ 450 rupees ಒಂದು ರೂಮಿಗೆ. ಇವತ್ತು ಬುಕ್ ಮಾಡಿದ್ದು 650 rupees ಐ ಥಿಂಕ್. ನಾವು ಫಸ್ಟ್ ಆನ್ಲೈನಲ್ಲಿ ಬುಕ್ ಮಾಡುವಾಗ ಡಬಲ್ ಪೇ ಮಾಡಬೇಕು. ನಾವೊಮ್ಮೆ ಚೆಕ್ಔಟ್ ಆದ ನಂತರ ಅವರು 50% ವಾಪಸ್ ಕೊಡ್ತಾರೆ. ಸೊ 450 ಆಗ್ತದೆ, ಇದು 650 ಆಗ್ತದೆ. ಎಲ್ಲ ಆನ್ಲೈನಲ್ಲಿ ಬುಕ್ ಮಾಡಬೇಕು. ನಮ್ಗೆ ಗೊತ್ತಿರಬೇಕು ಯಾವ್ಯಾವ ದಿನ ಯಾವ್ಯಾವ ಸ್ಲಾಟ್ ಓಪನ್ ಆಗ್ತದೆ ಅಂತ. ಹಾಗೆ ಸ್ಪೆಷಲ್ ಎಂಟ್ರಿ ದರ್ಶನಕ್ಕೆ ಕೂಡ ಹಾಗೆಯೇ ಬುಕ್ ಮಾಡಬೇಕು. ಬಟ್ ನಾವು 6 ಜನ ಸಹ ಟ್ರೈ ಮಾಡಿದ್ವಿ. ಅನ್ಫಾರ್ಚುನೇಟ್ಲಿ ಅದು ವೆಬ್ಸೈಟ್ ಸರಿ ಇಲ್ಲದೆ ನಮ್ಮದು 6 ಜನರ ಪೇಮೆಂಟ್ ಫೇಲ್ ಆಗಿ ನಂದು ಹಣ ಕಟ್ಟಾಗಿದೆ, ಟಿಕೆಟ್ ಬುಕ್ ಆಗಲಿಲ್ಲ. ಹೀಗೆಲ್ಲ ಆಗಿ ಅಂತೂ ನಮಗೆ ಸ್ಪೆಷಲ್ ಎಂಟ್ರಿ ದರ್ಶನ ಟಿಕೆಟೇ ಸಿಗಲಿಲ್ಲ. ಮತ್ತೇನೆಂತ ಮಾಡೋದು ಅಂತ ಹೇಳಿ ನಾವು ಬಂದಾದ ನಂತರ ಎಂತಾಯಿತು, ನಿನ್ನೆ ನಮ್ಮದು ಪ್ಲ್ಯಾನ್ ಎಂತ ಇತ್ತು, ಇವತ್ತು ಅಂದರೆ ಸೆಕೆಂಡ್ ಡೇ ಮಾರ್ನಿಂಗ್ 5 o'clock ಇದೇ ಬಿಲ್ಡಿಂಗ್ ಕೆಳಗೆ SC ಟೋಕನ್ ಅಂತ ಕೊಡ್ತಾರೆ. ಅದನ್ನು ಕಲೆಕ್ಟ್ ಮಾಡಿ ಅದರಲ್ಲಿ ಸ್ಲಾಟ್ ಇರ್ತದೆ, ಈ ಸ್ಲಾಟಿಗೆ ದರ್ಶನ ಇರ್ತದೆ ಅಂತ. ಸೊ ಆ ಸ್ಲಾಟ್ ಪ್ರಕಾರ ನಾವು ಹೋಗಿ ದರ್ಶನ ತಗೊಳ್ಳುವ ಅಂತ ಪ್ಲ್ಯಾನ್ ಇತ್ತು. ಬಟ್ ಹಿಂದಿನ ದಿನ ಮಧ್ಯಾಹ್ನ ನಮ್ಮದು ಬಂದ ದಿನ ಮಧ್ಯಾಹ್ನ ಫ್ರೀ ಉಂಟಲ್ಲ, ಆಗ ಹತ್ತಿರ ಇದ್ದ ಟೆಂಪಲ್ಸಿಗೆಲ್ಲ ನಾವು ಹೋಗುವ ಅಂತ ಪ್ಲ್ಯಾನ್ ಇತ್ತು. ಬಟ್ ಇಲ್ಲಿ ಇದ್ದಂಥವ್ರು ನಮಗೆ ಹೇಳಿದರು, ಅಂದರೆ ಬಸ್ ಡ್ರೈವರ್ ಇರ್ಬೋದು, ಬಸ್ ಕಂಡಕ್ಟರ್ ಅಥವಾ ಟ್ಯಾಕ್ಸಿ ಡ್ರೈವರ್ಸ್, ಆಟೋ ಡ್ರೈವರ್ಸ್, ಅವರೆಲ್ಲ ಹೇಳಿದರು ಇಲ್ಲ ಇವತ್ತೇ ನಿಮಗೆ ಆಗ್ತದೆ ದರ್ಶನ, ಈಗ ನೀವು ಹೋದರೆ ವಿದಿನ್ 2 or 3 hours ನೀವು ಹೊರಗೆ ಬರ್ತೀರಿ, ಎಲ್ಲ ಆಗ್ತದೆ ಅಂತ ಹೇಳಿ ನಮ್ಮನ್ನು ಕಳಿಸಿದರು. ಅವರದೇ ಗಾಡಿಯಲ್ಲಿ ನಮ್ಮನ್ನು ಕಳಿಸಿದ್ರು. ನಾವು ಹೋಗಿ ಅಲ್ಲಿ ಕೂತ್ಕೊಂಡು ಈಗ ಆಗ್ತದೆ ಅಂತ ಹೇಳಿ 16 hours ಒಂದು ರೂಮಲ್ಲಿ ವೆಯ್ಟ್ ಮಾಡಿದ್ದೇವೆ. ಸೊ ನಮಗಂತೂ ಸಾಕಾಗಿತ್ತು. ಯಾವಾಗ ಹೋಗ್ತೇವೆ, ನಮ್ಮದೊಂದು ಬ್ಲ್ಯಾಂಕೆಟ್ ಇಟ್ಕೊಂಡು ಹೋಗಲಿಲ್ಲ, ಒಂದು ಮಾಯ್ಶ್ಚರೈಸರ್ ಇರಲಿ, ಒಂದು ನೀರು ಬಾಟಲ್ ಇರಲಿ,
ಎಂತ ಕೂಡ ಇಟ್ಕೊಂಡು ಹೋಗಲಿಲ್ಲ. ಪ್ಲಸ್ ನಾವಲ್ಲಿ ಎಂಟ್ರಿ ಕೊಟ್ಟ ಒಂದು ಸ್ವಲ್ಪ ಟೈಮಲ್ಲಿ ನಮ್ಮ ಮೊಬೈಲ್ ಕೂಡ ತಗೊಳ್ತಾರೆ. ಸೊ ನಾನು ಅಪ್ಪ ಅಮ್ಮನಿಗೆ ಇನ್ಫಾರ್ಮ್ ಕೂಡ ಮಾಡಲಿಲ್ಲ, ಯಾರು ಸಹ ಇನ್ಫಾರ್ಮ್ ಮಾಡಲಿಲ್ಲ. ಸೊ ಹೀಗೆಲ್ಲ ಪ್ರಾಬ್ಲಮ್ ಆಗಿ ಮತ್ತು ನಾವು ಇಂತೂ 16 hours ಆಗಿ ಇಡೀ ನೈಟ್ ಅಲ್ಲೇ ಮಲಗಿ, ಹಾಲಲ್ಲಿ ಮಲಗಿ, ಯಾರಿಗೂ ಸಹ ನಿದ್ದೆ ಬರಲಿಲ್ಲ, ಸೊಳ್ಳೆ ಕಚ್ಚಲಿಲ್ಲ. ಬಟ್ ಚಳಿ ಆಗ್ತಿತ್ತು, ನಮ್ಮ ಹತ್ರ ಬ್ಲ್ಯಾಂಕೆಟ್ ಇರಲಿಲ್ಲ, ಸೆಂಟ್ರಲೈಸ್ಡ್ AC ಇತ್ತು, ಆದರೆ ನಮಗೆ ಚಳಿ ಆಗ್ತಾಯಿತ್ತು ನೈಟು. ಮತ್ತೆಲ್ಲ ನಾವು ಬಂದು ಮತ್ತು ಇಂತೂ ದರ್ಶನ ಆಯಿತು. ಮಿಡಲ್ ಗ್ಯಾಪಲ್ಲಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಅಂದರೆ ಇವತ್ತು ಬೆಳಿಗ್ಗೆ 9 ಗಂಟೆಗೆ ನಾವು ಸ್ವಲ್ಪ ಜನ ಹೊರಗೆ ಬಂದು ನಮ್ಮ ಮೊಬೈಲ್ ಅಂತೂ ಕೊಡಲಿಲ್ಲ ಅವರು. ಬಟ್ ನಾವು ಒಂದು ಟ್ಯಾಕ್ಸಿ ಡ್ರೈವರ್ ಹತ್ರ ಮೊಬೈಲ್ ತೊಗೊಂಡು ಅಪ್ಪ ಅಮ್ಮನಿಗೆ ಕಾಲೆಲ್ಲ ಮಾಡಿ ಆನಂತರ ವಾಪಸ್ ಎಂಟ್ರಿ ತೊಗೊಂಡು ದರ್ಶನ ತೊಗೊಂಡು ಬಂದ್ವಿ. ದರ್ಶನ ಅಂತೂ ಒಳ್ಳೆ ಆಯಿತು, ಕರೆಕ್ಟಾಗಿ ದೇವರ ಕಂಡ್ರು, ಅದೆಲ್ಲ ಆಯಿತು. ಬಟ್ ಎಗೇನ್ ನಮಗೆ ರೂಮ್ ಚೆಕ್ಔಟ್ ಮಾಡಬೇಕಿತ್ತು. ಸೊ ನಾವು ದರ್ಶನ ಆದ ಕೂಡಲೇ ಲಡ್ಡು ತಗೊಂಡು ಆನಂತರ ನಾವು ಚಪ್ಪಲಿಟ್ಟ ಜಾಗಕ್ಕೆ ಬಂದ್ವಿ. ಬಟ್ ಚಪ್ಪಲ್ ಕೂಡ ಇಲ್ಲ, ನಮ್ಮ ಚಪ್ಪಲೇ ಇರಲಿಲ್ಲ ಅಲ್ಲಿ. ನಿನ್ನೆಷ್ಟು ಪೊಲೀಸ್ ನಮ್ಗೆ ಹೇಳಿದ್ದು ಚಪ್ಪಲನ್ನು ಇಲ್ಲಿಟ್ಟು ಹೋಗಿ ಒಳಗೆ ಹಾಕೊಂಡು ಹೋಗ್ಲಿಕ್ಕಾಗಲ್ಲ. ಬಟ್ ನಮಗೆ ಯಾರೋ ಟ್ಯಾಕ್ಸಿ ಡ್ರೈವರ್ ಹೇಳಿದರು ನಾವು ಚಪ್ಪಲನ್ನು ಒಂದು ಪ್ಲಾಸ್ಟಿಕಲ್ಲಿ ವ್ರ್ಯಾಪ್ ಮಾಡಿ ಅದನ್ನು ಮೊಬೈಲ್ ಒಟ್ಟಿಗೆ ಕಳಿಸ್ಬೇಕು, ಸೊ ದಟ್ ನಮಗೆ ಚಪ್ಪಲ್ ಈಸಿಯಲ್ಲಿ ಸಿಗ್ತದಂತ. ಬಟ್ ಅವ್ರು ಹೇಳಿದರು ಹಾಗೆಲ್ಲ ಮಾಡಲಿಕ್ಕಿಲ್ಲ, ಪೊಲೀಸ್ ಮತ್ತು ಅಲ್ಲಿದ್ದು ವಾಲಂಟಿಯರ್ಸ್. ಸೊ ನಾವು ಚಪ್ಪಲನ್ನು ಅಲ್ಲೇ ಇಟ್ವಿ. ಆನಂತರ ನಾವು ಬಂದು ನೆಕ್ಸ್ಟ್ ಡೇ ಹೋಗಿ ಅಂದರೆ ಮತ್ತು ಬೆಳಿಗ್ಗೆ ನಮ್ಮದು ದರ್ಶನ ಆಗಿ ಲಡ್ಡು ತಗೊಂಡು ಚಪ್ಪಲಿಟ್ಟ ಜಾಗಕ್ಕೆ ಹೋದರೆ ಒಂದೇ ಒಂದು ಚಪ್ಪಲ್ ಇಲ್ಲ ಅಲ್ಲಿ, ಎಲ್ಲ ಚಪ್ಪಲು ಹೋಗಿ ಕೇಳಿದ್ದು ಅದೇ ಪೊಲೀಸ್ ಮಾಮನ ಹತ್ರ ಎಲ್ಲುಂಟು ಚಪ್ಪಲ್. ಅವ್ರು ಹೇಳಿದರು ಒಂದು ಲಾರಿ ಬಂತು, ಎಲ್ಲ ಅದಕ್ಕೆ ಹಾಕಿದ್ರು, ಡಂಪ್ ಮಾಡಿದರು, ಆನಂತರ ಅದನ್ನು ಹೋಗಿ ಡಂಪ್ ಯಾರ್ಡಿಗೆ ಹಾಕಿದ್ರು. ಸೊ ನಿಮಗೆ ಚಪ್ಪಲ್ ವಾಪಸ್ ಸಿಗೋದಿಲ್ಲ ಅಂತ. ಇನ್ನೆಂತ ಮಾಡೋದು ಹೇಳಿ, ನಮಗೆ ಎಂತ ಮಾಡ್ಲಿಕ್ಕೆ ಆಪ್ಷನ್ ಇಲ್ಲ. ಮತ್ತು ಬರೀ ಕಾಲಲ್ಲಿ ವಾಪಸ್ ಬಂದು ರೂಮಿಗೆ ಬಂದು ಇಲ್ಲಿಗ ಚೆಕ್ಔಟ್ ಆಗಿ ಫ್ರೆಶ್ ಎಲ್ಲ ಆಗಿ ಆನಂತರ ಇನ್ನು ನಮ್ಮದು ಮುಂದಿನ ಕತೆ ಪ್ರೊಸೀಡ್ ಮಾಡಬೇಕು. ಪ್ರೊಬಬ್ಲಿ ನಾವು ಪುನಃ ದೇವಸ್ಥಾನಕ್ಕೆ ಹೋಗುತ್ತೇವೆ, ಎಂತ ಎಕ್ಸ್ಪ್ಲೋರ್ ಅಂತ ಅಲ್ಲಿ ಮಾಡಲಿಲ್ಲ. ಸೊ ಇದೆಲ್ಲ ತಿರುಪತಿ ಕತೆ, ಇನ್ನೆಂತ ಆಗ್ತದೆ ನೆಕ್ಸ್ಟ್ ಅಂತ ನೋಡಬೇಕು. ಓಕೆ, ಸೊ ನಾನು ಸ್ಪೆಷಲ್ ಎಂಟ್ರಿ ಟಿಕೆಟ್ ಮಾಡುವಂಥ ಲಿಂಕ್ ಮತ್ತು ರೂಮ್ ಬುಕ್ ಮಾಡೋದು ಅದೆಲ್ಲ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೇನೆ. ಜಸ್ಟ್ ಇನ್ ಕೇಸ್ ನಿಮಗೆ ಹೋಗಬೇಕಿದ್ರೆ ಚೆಕ್ ಮಾಡಿಕೊಂಡು ಸ್ಪೆಷಲ್ ಎಂಟ್ರಿ ಟಿಕೆಟ್ ತೊಗೊಂಡೇ ಹೋಗಿ, ಅದು ಬೆಟರ್ ಆಪ್ಷನ್. ಜನರಲ್ ಆಪ್ಷನ್ ಹೋದರೆ ನಮ್ಮ ಥರ 16 hours ಕಾಯಬೇಕು. ಸ್ಪೆಷಲ್ ಎಂಟ್ರಿ ಅಂದರೆ ಎಷ್ಟು ಕಾಯಲಿಕ್ಕಿರಲ್ಲ, ಬಟ್ ಪರ್ ಹೆಡ್ 300 rupees ಇರ್ತದೆ. ಅದು ಚಾರ್ಜಸ್ ತಗೊಂಡು ಒಮ್ಮೆ ಸ್ಪೆಷಲ್ ಎಂಟ್ರಿ ಟಿಕೆಟ್ ಕನ್ಫರ್ಮ್ ಆದ ನಂತರನೇ ತಿರುಪತಿಗೆ ಪ್ರವೇಶ ಮಾಡಿ ಅಂತ ನನ್ನೊಂದು ಚಿಕ್ಕ ಸಜೆಷನ್. ಹಾಗೆ ಅಲ್ಲಿ ಸೀನಿಯರ್ ಸಿಟಿಸನ್ಗೆ ಮತ್ತು ಚಿಕ್ಕ ಮಕ್ಕಳ ಅಮ್ಮನಿಗೆ ಈ ಥರ ಅಂತ ಸ್ಪೆಷಲ್ ಸೌಲಭ್ಯಗಳಿಲ್ಲ, ಎಲ್ಲರಿಗೂ ಸಹ ಸೇಮ್ ಥರ ಟ್ರೀಟ್ ಮಾಡ್ತಾರೆ. ಸೊ ಏಜ್ ಅವರೆಲ್ಲ ಇದ್ದರೆ ಸ್ವಲ್ಪ ಜಾಗ್ರತೆ, ಸ್ಪೆಷಲ್ ಎಂಟ್ರಿ ಟಿಕೆಟ್ ತೊಗೊಂಡೇ ಬನ್ನಿ ಅಂತ ನನ್ನೊಂದು ಸಜೆಷನ್. ಸೊ ಇಷ್ಟೆಲ್ಲ ಆಗುವಾಗ ಟೈಮ್ ಆಲ್ರೆಡಿ 3:30 ಆಗಿತ್ತು. ಆನಂತರ ಆ ದಿನ ನೈಟ್ ನಾವು ಎಲ್ಲಿ ಹೋದ್ವಿ, ಎಂತ ಮಾಡಿದ್ವಿ, ನಾವು ಗರ್ಲ್ಸ್ ಎಲ್ಲಿ ಸ್ಟೇ ಮಾಡಿದ್ವಿ ಎಲ್ಲ ಕೂಡ ನೆಕ್ಸ್ಟ್ ವೀಡಿಯೋದಲ್ಲಿ ಬರ್ತದೆ. ತಿರುಪತಿ ಡೆಸ್ಟಿನೇಷನ್ ಆದ ನಂತರ ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಯಾವುದು, ನಾವು ಎಲ್ಲಿಗಾದರೂ ಹೋದ್ವಾ ಅಥವಾ ವಾಪಸ್ ನಾವು ಉಡುಪಿಗೆ ಹೋದ್ವಾ, ಇದು ಎಲ್ಲದಕ್ಕೆ ಸಹ ಆನ್ಸರ್ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತದೆ. ಅಲ್ಲಿ ತನಕ ಸ್ಟೇ ಟ್ಯೂನ್ಡ್, ಬಾಯ್.